ನಾನು ಇರೋದು ಈಗ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಅಶ್ವಿನಿ ಸರ್ಕಲ್ ಹತ್ತಿರ ಇರೋ ಅನಾಥ ಶವಗಳನ್ನು ಸುಡುವಂಥ ಒಂದು ಚಿತಾಗಾರದಲ್ಲಿ ಇದ್ದೇನೆ. ಚಿತಾಗಾರದ ಬಾಗಿಲಲ್ಲೇ ಸತ್ಯ ಹರಿಶ್ಚಂದ್ರನ ಮೂರ್ತಿಯನ್ನು ನೀವು ನೋಡ್ಬೋದು. ಸತ್ಯ ಹರಿಶ್ಚಂದ್ರನ ಮೂರ್ತಿಯನ್ನು ಸುಂದರವಾಗಿ ಕೆತ್ತಿರುವಂಥದ್ದು ಹಾಗೂ ಚಿತಾಗಾರದ ಬಾಗಿಲಲ್ಲೇ ಇರುವಂಥದ್ದು ಇದು. ಸತ್ಯ ಹರಿಶ್ಚಂದ್ರನ ಮೂರ್ತಿಯನ್ನು ಇಲ್ಲಿ ಸುಂದರವಾಗಿ ಕೆತ್ತಿ ನಿಲ್ಲಿಸಲಾಗಿದೆ. ಈ ಚಿತಾಗಾರದ ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಕಾಣ್ತಾ ಇರೋದು ಕಬ್ಬಿಣದ ಮೂಳೆಗಳು. ಅಂದರೆ ಮನುಷ್ಯ ಏನೇನೋ ಕಾರಣಕ್ಕೆ ಆಕ್ಸಿಡೆಂಟು ಅಥವಾ ಇನ್ನೇನೋ ಕಾರಣಕ್ಕೆ ಕೈ ಕಾಲುಗಳನ್ನು ಮುರಿದುಕೊಂಡಿರ್ತಾನೆ. ಅಂಥವರಿಗೆ ಡಾಕ್ಟರ್ಗಳು ಏನು ಮಾಡ್ತಾರೆ ಅಂದರೆ ಈ ಥರ ಕಬ್ಬಿಣದ ಮೂಳೆಗಳನ್ನು ರೆಡಿ ಮಾಡಿ ಅವರ ದೇಹದಲ್ಲಿ ಹಾಕಿರ್ತಾರೆ. ಅಂಥವರ ಶವವನ್ನು ಸುಟ್ಟರೆ ಅವರ ಶವ ಸುಟ್ಟು ಹೋಗುತ್ತೆ. ಆದರೆ ಈ ಥರ ಅವರ ದೇಹದಲ್ಲಿರುವ ಕಬ್ಬಿಣದ ಮೂಳೆಗಳು ಮಾತ್ರ ಉಳ್ಕೊಳ್ತವೆ. ಅಂಥದನ್ನು ಒಂದೊಂದೇ ಇಲ್ಲಿ ತೆಗೆದಿಟ್ಟಿದ್ದಾರೆ ನೋಡಿ. ತುಂಬ ಜನರದ್ದು ಇಲ್ಲಿ ತೆಗೆದಿಟ್ಟಿದ್ದಾರೆ. ಇವೆಲ್ಲ ನೀವು ನೋಡ್ಬೋದು ಮನುಷ್ಯನ ದೇಹದೊಳಗೆ ಇದ್ದಂಥವು. ಇದು ತುಂಬ ಭಾರವಾಗಿತ್ತು. ಈ ಪೀಸು 3-4 kg ಭಾರ ಇತ್ತು. ನಾನು ಒಂದೊಂದಾಗಿ ಎತ್ತಿ ನೋಡ್ತಾ ಇದ್ದೆ. ನಿಮಗೆ ಈ ಚಿತಾಗಾರದಲ್ಲಿ ವೆರೈಟಿ ಮೂಳೆಗಳನ್ನು ನೋಡ್ಬೋದು ಇಲ್ಲಿ. ಇದು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನಲ್ಲಿ ಇರುವಂಥದ್ದು. ಶಿರಸಿಯ ಅಶ್ವಿನಿ ಸರ್ಕಲ್ ಹತ್ತಿರ ಇರುವಂಥದ್ದು ಇದು. ನಾವು ವಾಹನಗಳನ್ನು ಯಾವುದೇ ಕಾರಣಕ್ಕೂ ಕೂಡ ವೇಗವಾಗಿ ಓಡಿಸಬಾರ್ದು. ಒಂದು ವೇಳೆ ಏನಾದರೂ ಆಕ್ಸಿಡೆಂಟ್ ಆದರೆ ಮೈ ಮೂಳೆ ಮುರಿದು ಈ ಥರ ಕಬ್ಬಿಣದ ಮೂಳೆಗಳನ್ನು ನಮ್ಮ ಮೈಯಲ್ಲಿ ಇಟ್ಕೊಂಡು ಓಡಾಡಬೇಕಾಗತ್ತೆ. ಈ ಕಬ್ಬಿಣದ ಮೂಳೆಗಳು ಕೂಡ ಸ್ವಲ್ಪ ದಿನದ ಮುಂಚೆ ದೇಹದಲ್ಲಿ ಇದ್ದಂಥವು, ಎಲ್ಲೆಲ್ಲೋ ತಿರುಗಾಡ್ತಾ ಇದ್ದಂಥ ಮೂಳೆಗಳು ಇವು. ಆಮೇಲೆ ಅವರು ಸತ್ತು ಹೋದ ನಂತರ ಇಲ್ಲಿ ಈ ಮೂಳೆಗಳು ಮಾತ್ರ ಬೆಂಕಿಗೆ ಸುಡದೆ ಉಳ್ಕೊಂಡಿರುವಂಥದ್ದು. ಅದನ್ನು ತೆಗೆದಿಲ್ಲಿ ಇಟ್ಟಿದ್ದಾರೆ ನೋಡಿ. ಇದು ಮೊಣಕಾಲಿಗೆ ಅಳವಡಿಸಿರುವಂತಹ ಮೂಳೆ. ಅದು ತುಂಬಾ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಉಂಟು ನೋಡಿ. ಇದು ಕಾಲಿಗೆ ಅಳವಡಿಸಿರುವಂಥದ್ದು ಮೂಳೆ. ಸ್ವಲ್ಪ ದಿನದ ಮುಂಚೆ ಎಲ್ಲೆಲ್ಲಿ ಓಡಾಡ್ತಾ ಇತ್ತು ಯಾರಿಗೆ ಗೊತ್ತು. ನೋಡಿ, ವಾಹನಗಳನ್ನು ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ಓಡಿಸಬೇಡಿ. ಒಂದು ವೇಳೆ ಓಡಿಸಿದರೆ ಏನಾದರೂ ಅಪಘಾತ ಆಯಿತು ಅಂದರೆ ನೋಡಿ, ನಿಮ್ಮ ಮೈಯಲ್ಲೂ ಕೂಡ ಇಂಥ ಮೂಳೆಗಳು ಬಂದು ಸೇರಿಕೊಳ್ತವೆ. ನೋಡಿ, ಇದು ಕೈಗೆ ಹಾಕಿರುವಂಥದ್ದು. ನೋಡಿ, ಇದು ಮೊಣಕಾಲಿಗೆ ಹಾಕಿರುವಂಥದ್ದು. ನೋಡಿ, ಇದು ಕೈ ಭುಜದಲ್ಲಿ ಹಾಕಿರುವಂಥದ್ದು. ಇದು ನೋಡು, ಇದು ಕೂಡ ಕೈಗೆ ಹಾಕಿರುವಂಥದ್ದು. ಇದು ಮೊಣಕಾಲಿಗೆ ಹಾಕಿರುವಂಥದ್ದು. ತುಂಬಾ ವೆರೈಟಿ ನೋಡ್ಬೋದು ನೀವು. ತುಂಬ ಇದೆ. ಇಷ್ಟೇ ಅಲ್ಲ, ತುಂಬಾ ಇದೆ. ನೋಡಿ, ಚಿತಾಗಾರದಲ್ಲಿ ಈ ಥರ ಇರುವಂಥದ್ದು 4 ಚಿತಾಗಾರ ಇದೆ. ಅದರಲ್ಲಿ ಒಣಗಿದ ತೆಂಗಿನ ಮರವನ್ನು ಹಾಕಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ. ಒಣಗಿದ ತೆಂಗಿನ ಮರಗಳನ್ನು, ಹೆಣಗಳನ್ನು ಸುಡೋಕ್ಕೆ ಇಲ್ಲಿ ಹಾಕಿ ಇರಿಸಿರುವಂಥದ್ದು. ಮತ್ತು ಇನ್ನೊಂದು ವಿಷಯ ಅಂದರೆ ಇಲ್ಲಿ ಸ್ವಲ್ಪ ಮೇಲೆ ಒಂದು ಬೋರ್ಡ್ ಕಾಣುತ್ತೆ. ಈಗ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಏನೋ ಹಲಸಿನ ಕಟ್ಟಿಗೆನೋ ಗಂಧದೇನೋ ಶಾಸ್ತ್ರಕ್ಕೇನೋ ಹಾಕ್ತಾರೆ ಸುಡಲಿಕ್ಕೆ. ಅದು ಇಟ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಮೇಲೆ ಬೋರ್ಡ್ ಓದಿ ನೋಡಿ. ಇಲ್ಲಿ ನೋಡಿ, ಚಿತಾಗಾರದ ಹೊರಗೆ ಈ ಥರ ಕಾಣುವಂಥದ್ದು. ಸುತ್ತಲೂ ಒಂದು ಸಲ ನೋಡ್ಕೊಳ್ಳಿ. ಕಟ್ಟಿಗೆ ಅಂತೂ ಬೇಕಾದಷ್ಟು ತಂದು ಇಟ್ಟಿದ್ದಾರೆ. ಸತ್ಯ ಹರಿಶ್ಚಂದ್ರನ ಮೂರ್ತಿ ನೋಡ್ಬೋದು ಅಲ್ಲಿ. ನೋಡಿ, ಹೊರಗಡೆ ಈ ಥರ ಕಾಣುತ್ತೆ. ನೋಡಿ, ಆ ಚಿತಾಗಾರದ ಹೊರಗಡೆ ಬಯಲಿನಲ್ಲಿ ಈ ಥರ ಕಾಣುತ್ತೆ ನಿಮಗೆ. ಚಿತಾಗಾರದ ಬಾಗಿಲಲ್ಲೇ ಸತ್ಯ ಹರಿಶ್ಚಂದ್ರನ ಮೂರ್ತಿ ಇರುವಂಥದ್ದು.
ಇದು ಹೊರಗಡೆಯಿಂದ ಕಾಣುವಂತಹ ದೃಶ್ಯ. ಒಂದ್ಸಲ ಸುತ್ತಲೂ ನೋಡ್ಕೊಂಡು ಬಿಡಿ. ಚಿತಾಗಾರದ ಹೊರಗೆ ನಿಂತ್ಕೊಂಡು ನೋಡಿದರೆ ಈ ಥರ ಕಾಣುತ್ತೆ. ಸುತ್ತಲೂ ನೋಟ ಹೀಗಿದೆ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.